ಏನ್ ಹೇಳ್ತಿದ್ದೀರಾ ಆಂಟಿ? ನೀವ್ ಹೇಳ್ತಿರೋದು ನಿಜನಾ? ಇದು ಹೇಗ್ ಸಾಧ್ಯ ಆಂಟಿ? ಹೌದಾ? ಸರಿ ಆಂಟಿ. ಯಾಕೆ ಮಗಳೇ, ಏನೋ ಟೆನ್ಷನಲ್ಲಿದೆಯಾ? ಇನ್ನೇನ್ ಮಾಡೋದು ಡ್ಯಾಡಿ? ಆ ಪ್ರೇಮ ನನ್ನ ನೆಮ್ಮದಿಯಾಗಿರೋದಕ್ಕೆ ಗೆಲ್ ಬಿಡ್ತಾಳೆ. ಈಗೇನು ಮಾಡೋದು? ಮಹೇಶ್ವರಿ ಆಂಟಿ ಕಾಲ್ ಮಾಡಿದ್ರು. ರಾಮ್ಗೆ ಲೈಸೆನ್ಸ್ ಸಿಗೋ ಹಾಗೆ ಮಾಡಿದ್ದು ಆ ಪ್ರೇಮ ಅಂತೆ. ಅಷ್ಟೊಂದು ಇನ್ಫ್ಲೂಯೆನ್ಸ್ ಇರೋ ನಮ್ಮ ಕೈಲೇ ಸಾಧ್ಯ ಆಗ್ತಾ ಇಲ್ಲ. ಅವಳಿಗೆ ಹೇಗಮ್ಮ ಸಾಧ್ಯ ಆಯ್ತು? ಲೇಡಿ ಕಮಿಷನರ್ ಮುಂದೆ ಹೋಗಿ ಕಣ್ಣೀರ್ ಹಾಕೊಂಡು ಡ್ರಾಮಾ ಮಾಡಿದಾಳಂತೆ ಡ್ಯಾಡಿ. ಇಲ್ಲ ಡ್ಯಾಡಿ, ಇವಳನ್ನ ಹೀಗೆ ಬಿಟ್ರೆ ರಾಮ್ನ ತನ್ನ ಕಂಟ್ರೋಲಿಗೆ ತಗೊಂಡ್ಬಿಡ್ತಾಳೆ. ಹಾಗಾಗೋದಕ್ಕೆ ಬಿಡ್ಬಾರ್ದು. ನಾವೇನಾದ್ರೂ ಮಾಡ್ಲೇಬೇಕು. ಮಾಡ್ಲೇಬೇಕು. ಅಯ್ಯೋ, ಇಲ್ಲಿದ್ದಿದ್ದು ನನ್ನ ಬುಕ್ಸ್ ಎಲ್ಲ ಎಲ್ಲಿ ಹೋದ್ವು? ಎಷ್ಟಾಯ್ತದ್ಲ ಇದಕ್ಕೆ? ನೋಡೋ, ನೀನ್ ಎಷ್ಟಾರ ಕೊಡು. ಇದೆಲ್ಲ ಹಳೆ ಪುಸ್ತಕಗಳು, ನಮ್ಗಿದ್ರ ಅವಶ್ಯಕತೆ ಇಲ್ಲ. ಮೊದ್ಲು ಇಲ್ಲಿಂದ ತಗೊಂಡ್ ಹೊಂಟವು. ಅಯ್ಯೋ, ನನ್ನ ಬುಕ್ಸ್ ಎಲ್ಲ ಎಲ್ಲಿ ಹೋದ್ವು? ರೂಮಲ್ಲಿ ಇಟ್ಟಿದ್ದ ಬುಕ್ಸ್ ಎಲ್ಲ ಎಲ್ಲಿ ಮಾಯ ಆಯ್ತು? ಸರಿ. ಅಬ್ಬಾ, ಅಂತೂ ಈ ಪುಸ್ತಕಗಳನ್ನೆಲ್ಲಾನು ಕೊಟ್ಬಿಟ್ಟೆ. ಹಳೆ ಪುಸ್ತಕಗಳು ಮಾರೋದ್ರಲ್ಲಿರೋ ಮಜಾನೇ ಬೇರೆ. ಲವ್, ಬೇಗ ಇದನ್ನೆಲ್ಲ ತಗೊಂಡು ಹೊಂಟೋಗ್ಲಾ? ಅವಳ ಕಣ್ಣಿಗೆ ಏನಾದ್ರೂ ಬಿದ್ರೆ ಐಲ್ ಪೈಲ್ ಆಡ್ದಂಗೆ ಆಡ್ತಾಳೆ. ಹುಷಾರು, ಬೇಗ ಹೊಂಟೋಗು. ಇದೇನಿದು? ಪುಸ್ತಕ ಎಲ್ಲ ತೂಕಕ್ಕೆ ಹಾಕ್ತಾ ಇದಾರಾ? ಯಾರ್ ಪುಸ್ತಕ ಇರ್ಬೋದು? ಕಾವ್ಯನ್ ಪುಸ್ತಕ ಏನಾದ್ರೂ ಆಗಿರ್ಬೋದಾ? ನನ್ನ ಬುಕ್ಸ್ ಎಲ್ಲೂ ಕಾಣಿಸ್ತಿಲ್ವಲ್ಲ, ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ. ಮಹದೇ, ನನ್ನ ಬುಕ್ಸ್ ಎಲ್ಲಾದ್ರೂ ನೋಡಿದ್ಯಾ? ಬರೀ ನೋಡೋದಷ್ಟೇ ಅಲ್ಲ, ಇವತ್ತು ನೀನು ನನ್ನ ಹೊಗಳಿ ಅಡ್ಡಕ್ಕೇರಿಸ್ಬಿಡ್ತೀಯ ಅಂತ ಕೆಲಸ ಮಾಡಿದ್ದೀನಿ. ಶಬಾಸ್ ಮದೇವಾ, ಶಬಾಸ್. ಏನೋ ನಾನು ನಿನ್ನ ಹೊಗಳು ಅಂತ ಕೆಲಸ ಮಾಡಿದ್ಯಾ? ಅಂತ ಕೆಲಸ ನಿನ್ ಕೈಲಿ ಮಾಡಕ್ಕಾದ್ರೂ ಆಗುತ್ತಾ? ನೋಡು, ಸುಮ್ನೆ ನಿನಗ್ ಬಿಲ್ಡಪ್ ಕೊಟ್ಕೋಬೇಡ. ಮೊದ್ಲೇ ನನ್ ಬುಕ್ಸ್ ಕಾಣಿಸ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ದೀನಿ. ನೋಡು, ನನ್ ಬುಕ್ಸ್ ಕಂಡ್ರೆ ಹೇಳು, ಅಷ್ಟು ಸಾಕು. ಇರಿ ಮೇಡಮ್, ಇರಿ. ಇವಾಗೇನು ನಿನಗೆ ಪುಸ್ತಕ ತಾನೇ ಬೇಕು? ನೀನು ಹೇಳ್ದಂಗೆ ಸುಮ್ಮನೆ ನಮಗೆ ನಾವೇ ಬಿಲ್ಡಪ್ ಕೊಟ್ಕೊಳ್ಳೋ ಅಭ್ಯಾಸ ಇಲ್ಲ. ಒಂದು ವೇಳೆ ಕೊಡ್ತಿದ್ದೀವಿ ಅಂತಂದ್ರು ಏನು ಪೆಸಲ್ಲಾಗಿರೋ ಕೆಲಸ ಮಾಡಿದೀವಿ ಅಂತ ಅರ್ಥ. ಟನ್ ಟಡಾನ್.
ನೋಡಿಲಿ, ಗರ್ಗರಿಯಾಗಿರೋ ಹೊಸ ಪುಸ್ತಕಗಳು. ನೀನ್ ಅದೇ ಹಳೆ ಪುಸ್ತಕ ಓದ್ತಾ ಇದ್ದಿದ್ದು ನನ್ನ ಕೈಲಿ ನೋಡಕ್ಕೆ ಆಯ್ತಿರ್ಲಿಲ್ಲ. ಪಾಪ ಅನ್ಸ್ಬಿಡ್ತು. ಅಲ್ಲ, ನಮ್ಗೇನ್ ಕಮ್ಮಿ ಆಗದೆ ಅಂತ ನೀನ್ ಹಳೆ ಪುಸ್ತಕ ಓದ್ಬೇಕು ಹೇಳು? ನಾನೇ ಪ್ಯಾಟೆಗೆ ಹೋಗಿ ನಿನಗೋಸ್ಕರ ಹೊಸ ಪುಸ್ತಕಗಳು ತಂದಿದ್ದೀನಿ. ಇಲ್ಲಿ ನೋಡಿಲಿ, ಇದ್ರಾಗ ಹನುಮಂತನ ಅವಣೆ. ಆಮೇಲೆ ಇಲ್ಲೋಡು, ಪುಟಾಣಿ ಕೃಷ್ಣ. ಇಲ್ಲಿ ನೋಡಿಲಿ, ಹುಲಿ, ನರಿ, ಮನ್ಸ. ಅಷ್ಟೇ ಅಲ್ಲ ಕಣಮ್ಮಿ, ಇಲ್ಲಿ ನೋಡಿಲಿ, ಕೋತಿ, ಮೊಸಳೆ ಎಲ್ಲಾನು ಅದೇ. ಇದೆಲ್ಲ ನಿನ್ನೆ ತಂದಿರೋದು. ತಗೋ, ಮಜಾ ಮಾಡು. ನನ್ ಬುಕ್ಸ್ ಅಲ್ಲಿ ಮಹಾದೇವ. ಹೊಸ ನೀರ್ ಬಂದ್ಮೇಲೆ ಹಳೆ ನೀರ್ಗೆ ಏನ್ ಕೆಲ್ಸ? ಹೊಸ ಪುಸ್ತಕಗಳು ಬಂದ್ಮೇಲೆ ಹಳೆ ಪುಸ್ತಕಕ್ಕೆ ಏನ್ ಕೆಲ್ಸ? ಜಾಗ ದಂಡ. ಅದಕ್ಕೆ ರದ್ದಗ್ ಮಾರ್ಬಿಟ್ಟೆ. ವಾಟ್? ರದ್ದಕ್ಕೆ ಹಾಕದ್ಯಾ? God, you're impossible. ಆಕಾಶನೇ ತಲೆ ಮೇಲೆ ಬಿದ್ದೋಳಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ? ಯಾಕಮ್ಮಿ, ಏನಾಯ್ತು? ಎಂತ ಕೆಲಸ ಮಾಡಿದ್ಯಾ ಗೊತ್ತಾ ನೀನು? ನನ್ ಬುಕ್ಸ್ ಅನ್ನೆಲ್ಲ ರದ್ದಿಗೆ ಹಾಕೋದಿಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಯಾರು ನಿನಗೆ ಪರ್ಮಿಷನ್ ಕೊಟ್ಟಿದ್ದು? ಆ ಬುಕ್ಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನಿನ್ಗೆ? ನನ್ ಫೇವರೇಟ್ ಲೆಕ್ಚರರ್ಸ್ ಕೊಟ್ಟಿರೋ ಬುಕ್ಸ್ ಇತ್ತು, ಅವ್ರ ಸಿಗ್ನೇಚರ್ಸ್ ಇತ್ತು, ಎಷ್ಟೋ ಜನ ಅಪ್ರಿಸಿಯೇಷನ್ ಕೊಟ್ಟಿರೋ ನೋಟ್ಸ್ ಇತ್ತು, ಇಷ್ಟು ವರ್ಷ ನಾನು ಮಾಡ್ಕೊಂಡ್ ಬಂದಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು. ಆ ಬುಕ್ಸ್ ಅನ್ನೆಲ್ಲ ತಗೊಂಡು ಹೋಗಿ ರದ್ದಿಗೆ ಹಾಕಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಯಾಕೆ ಹೀಗ್ ಮಾಡ್ದೆ? ಏನ್ ಶಿವ, ಏನೋ ಮಾಡಕ್ಕೋಗಿ ಇನ್ನೇನೋ ಮಾಡ್ಬಿಟ್ಟಿವಿನ. ಈಗ ಹೆಂಗಪ್ಪ ಇವಳನ್ ಸಮಾಧಾನ ಮಾಡೋದು? ಕಾವ್ಯ, ತೆಪ್ಪಾಯ್ತು ಕಾವ್ಯ, ನನಗ್ ಸಂಸ್ಬಿಡು. ಆದ್ರೆ ನೀನ್ ಏನು ಯೋಚನೆ ಮಾಡ್ಬೇಡ. ಈ ಪುಸ್ತಕಗಳು ಅದಕ್ಕಿಂತ ಚಂದಾಗವೆ. ನೋಡಿಲಿ, ಇದ್ರಾಗ ಒಳ್ಳೊಳ್ಳೆ ಬೊಂಬೆಗಳವೆ. ಆ ಹಳೆ ಪುಸ್ತಕ ನೋಡಿದ್ರೇನೆ ಭಯ ಆಯ್ತಿತ್ತು. ಇದು ನೋಡು, ನೋಡಿದ್ರೆ ಖುಷಿ ಆಯ್ತದೆ. ಆಹಾ, ನನ್ನ ಎದೆ ರಾಮ್ 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 ಅಂತಾನೇ ಬಿಡ್ಕೋತಾ ಇದೆ. ಹೇಳಿ, ನಿಮ್ಗೇನಾಗಿದೆ? ಹುಷಾರಿಲ್ವಾ? ನಿಮ್ಗೆ ತುಂಬಾ ಜ್ವರ ಬಂದ್ಬಿಡಿದೆ. ಒಂದ್ ಇಂಜೆಕ್ಷನ್ ಚುಚ್ಚಿ ಮಾತ್ರೆ ಬರ್ಕೊಟ್ಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಸರಿನಾ? ಡಾಕ್ಟರ್ ಮೇಡಮ್, ಏನ್ ಮೇಡಮ್ ಮಾಡ್ತಾ ಇದ್ದೀರಾ? ಏನೇ ನನ್ನೇ ಕಾಣಿಸ್ತ್ಯಾ? ನನ್ ರಾಮ್ ಕೋಟಿದು. ಹೆಂಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ. ಒಂದೆರಡು ಫೋಟೋ ತೆಗಿತ್ಯಾ? ಸರಿ ಅಕ್ಕ, ಬಾ ತೆಗಿತೀನಿ. ಸ್ವಲ್ಪ ನಗಕ. ಕೆಮ್ಮಿದ್ಯಾ? ಎಷ್ಟು ದಿವಸದಿಂದ ಕೆಮ್ಮಿದೆ? ಇಲ್ಲ ಮೇಡಮ್, ನನಗೇನಾಗಿಲ್ಲಪ್ಪ. ಡಾಕ್ಟರ್ ನಾನಾ ನೀನಾ? ಕೇಳಿದ್ದು ಉತ್ತರ ಕೊಡು. ಹೇಳಿ ಮೇಡಮ್. ಕೆಮ್ಮು ಎಷ್ಟು ದಿವಸದಿಂದ ಇದೆ? 2 ದಿನದಿಂದ ಮೇಡಮ್. 2 ದಿವಸದಿಂದ? ಒಣ ಕೆಮ್ಮ ಹಸಿ ಕೆಮ್ಮ? ಒಣ ಕೆಮ್ಮು ಮೇಡಮ್. ಓಕೆ. ಇದೇನ್ ಮೇಡಮ್, ನಿಮ್ ಎದೆ ಬಡಿತ ಹಿಂಗ್ ಹೊಡ್ಕೋತಾ ಇದೆ? ಏನಂತ ಬಡ್ಕೋತಿದೆ ಡಾಕ್ಟರ್? ಬರೀ ಮನೆ ವಾರ್ತೆನೆ ಕೇಳಿಸ್ತಿದ್ಯಲ್ಲ. ಬೆಳಗ್ಗೆ ನಾಷ್ಟಕ್ಕೆ ಏನ್ ಮಾಡ್ಲಿ? ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಬೇಕು?
ರಾತ್ರಿ ಅಡ್ಗೆ ಏನ್ ಮಾಡ್ಲಿ ಅಂತಾನೇ ಹುಡ್ಕೋತಾ ಇದ್ದೆ. ತು ಡಾಕ್ಟರ್ ಆಗಿ ನಾನು ಹಿಂಗೆಲ್ಲ ಮಾತಾಡಬಾರ್ದು. ನೋಡಿ, ಕೆಮ್ಮಿದ್ದಾಗ ಎಣ್ಣೆ ಪದಾರ್ಥಗಳನ್ನ ಏನು ತಿನ್ಬಾರ್ದು. ಸರಿ, ಈ ಮಾತ್ರೆನ 6 ಭಾಗ ಮಾಡ್ಬಿಟ್ಟು ಬೆಳಗ್ಗೆ ನಾಷ್ಟ ಆದ್ಮೇಲೆ 2, ಊಟ ಆದ್ಮೇಲೆ 2, ರಾತ್ರಿ ಊಟ ಆದ್ಮೇಲೆ 2 ತಪ್ಪದೆ ತಗೋಬೇಕು. ಅಯ್ಯೋ 6 ಭಾಗ ಮಾಡ್ಬೇಕಾ? ಯಾರ್ ಡಾಕ್ಟರ್ ಹಾಗೆಲ್ಲ ಮಾಡ್ತಾರೆ? ಡಾಕ್ಟರ್ ನಾನಾ ನೀನಾ? ಹೇಳ್ದಷ್ಟು ಮಾಡ್ಬೇಕು. ಸರಿ. ಅಕ್ಕ, ಏಯ್, ಡಾಕ್ಟರ್ ನಾನು. ಅಯ್ಯೋ ನಿಜವಾ ಡಾಕ್ಟರ್ ಬರ್ತಿದಾರಕ್ಕ? ನಿಜವಾ ಡಾಕ್ಟ್ರಾ? ಹ್ಞೂ ಅಕ್ಕ, ರಾಮಣ್ಣ ಬರ್ತಾ ಇದಾರೆ. ಓ ಕಲ್ಯಾಣಿ ಅಮ್ಮ ಅವರು, ಏನ್ ವಿಶೇಷ? ಮಗ ಸೊಸೆ ಜೊತೆ ಬಂದ್ಬಿಟ್ಟಿದ್ದೀರಾ? ಶ್ರೀ ಲಕ್ಷ್ಮೀ ನರಸಿಂಹ ಜೋಡಿ ತರ ಇದ್ದಾರೆ. ಓಂ ಏನಾಯ್ತು ಕಾವ್ಯ? ಏನಿಲ್ಲ ಅತ್ತೆ. ಕಣ್ಣೇನಾದ್ರೂ ಕಿವಿ ಮೇಲೆ ಇಟ್ಕೊಂಡಿದ್ಯಾ? ಏಯ್, ನನ್ನ ಕಣ್ಣು ಎಲ್ಲಿರ್ಬೇಕೋ ಅಲ್ಲೇ ಐತೆ. ನೀನೇ ನನ್ನ ಕಣ್ ದೃಷ್ಟಿಗಿಂತ ಕೆಳಾಗಿದೆಯಾ. ಅದು ಅಲ್ಲದೆ ಮೈ ತುಂಬ ಬರೀ ಸಿಟ್ಟೆ ತುಂಬ್ಕೊಂಡಿದ್ಯಾ. ಅದಕ್ಕೆ ನಿನ್ನ ಕಾಡು ರಾಕ್ಷಸಿ ಅಂತ ಕರೆಯೋದು. ಏನಪ್ಪ? ಅಲ್ಲೋಡಮ್ಮ, ದೇವ್ರು ಎಷ್ಟು ಸಂದಾಗದೆ ನೋಡಕ್ಕೆ. ಆ ದೇವ್ರ ಮುಖದಲ್ಲಿ ಶಾಂತಿ ಸಮಾಧಾನ ಎದ್ದು ಕುಣಿತಾ ಇದೆ. ಅಬ್ಬಬ್ಬಬ್ಬ, ನೋಡ್ತಾ ಇದ್ರೆ ಹಂಗೆ ಮನ್ಸಿಗೆ ನೆಮ್ಮದಿ ಅನ್ಸ್ತದೆ ಅಲ್ವಾ? ಹೌದಪ್ಪ. ಆದ್ರೆ ಈ ದೆವ್ವದ ಮುಖದಲ್ಲಿ ಬರೀ ಕೋಪನೇ ಅದೇ. ಅಲ್ಲ, ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಅಮ್ಮನ್ ಪ್ರೊಟೆಕ್ಷನ್ ತಗೊಂಡ್ಸಲ್ಲ, ನಿಂಗ್ ನಾಚಿಕೆ ಆಗಲ್ವಾ? ಏಯ್ ಹುಡುಗಿ, ನಾನೇನು MLA ನೋ MP ನೋ ಅಲ್ಲ. ಅದೇನೋ ಅಂದಲ್ಲ, ಪ್ರೊಟೆಕ್ಷನ್, ಅದನ್ನ ತಗೊಳಕ್ಕೆ. ಏ, ಅದು ಪ್ರೊಟೆಕ್ಷನ್ ಅಲ್ಲ, ಪ್ರೊಟೆಕ್ಷನ್. ನಿನಗೆ ಹೇಳ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಇನ್ನೂ ಜೋರಾಗಿ ಚಚ್ಕೊ. ಪೂರೈತ್ರೆ, ನಮ್ಮ ಮಹಾದೇವನ್ ಮದ್ವೆ ಯಾವ್ದೇ ವಿಘ್ನ ಇಲ್ದಂಗ್ ನಡೆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ಇವತ್ತು ಹೆಜ್ಜೆ ನಮಸ್ಕಾರ ಹಾಕಕ್ ಬಂದಿದ್ದೀನಿ. ಮಾಡಿ ತಾಯಿ, 11 ಪ್ರದಕ್ಷಿಣೆ ಹಾಕಿ, ಎಲ್ಲ ಒಳ್ಳೇದಾಗತ್ತೆ. ಸರಿ ಗುರುಗಳೇ. ದೇವ್ರೆ, ಡಾಕ್ಟ್ರು ಅತ್ತೆ ರೆಸ್ಟ್ ಮಾಡ್ಬೇಕು, ಹೆಚ್ಚು ನಡಿಬಾರ್ದು ಅಂತ ಹೇಳಿದ್ರು. ಆದ್ರೆ ಅತ್ತೆ ನೋಡಿದ್ರೆ ಇವತ್ತು ಹೆಜ್ಜೆ ನಮಸ್ಕಾರ ಮಾಡಕ್ ಬಂದಿದ್ದಾರೆ. ಇದು ಬೇರೆ ತುಂಬಾ ದೊಡ್ಡ ದೇವಸ್ಥಾನ. 11 ಪ್ರದಕ್ಷಿಣೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಹೇಗಾದ್ರೂ ಮಾಡಿ ಅವ್ರನ್ನ ತಡಿಬೇಕು. ಹೇಗ್ ತಡೀಲಿ?